ಕಾವ್ಯಲೋಕದ 101 ಹೆಜ್ಜೆಗಳು ರಾಜ್ಯ ಮಟ್ಟದ ಕವನ ಸಂಕಲನವನ್ನ ಖ್ಯಾತ ಹಿರಿಯ ಚಿತ್ರನಟಿ ಭವ್ಯ ಮತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರುಗಳು ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಳಿಸಿದರು. ಬೆಂಗಳೂರಿನ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಆವರಣದ ಶ್ರೀ ಕೃಷ್ಣರಾಜ ಪರಿಷತ್ ಸಭಾಂಗಣದಲ್ಲಿ ವಂದೇ ಮಾತರಂ ಲಲಿತ ಕಲಾ ಅಕಾಡೆಮಿ ಆಯೋಜಿಸಿದ್ದ ಬಸವ ಜಯಂತಿ ಕಾಯಕಯೋಗಿ ಬಸವ ಶ್ರೀ ಹಾಗೂ ಶಿವಶರಣೆ ಅಕ್ಕ ಮಹಾದೇವಿ ರಾಜ್ಯ ಪ್ರಶಸ್ತಿ ಪ್ರದಾನ ಅದ್ದೂರಿ ಸಮಾರಂಭದಲ್ಲಿ ಗಂಗಾವತಿ ಕಾವ್ಯಲೋಕ ಸಂಘಟನೆ ಪ್ರಕಟಿಸಿದ 101 ಹೆಜ್ಜೆಗಳು ಕವನ ಸಂಕಲನವನ್ನು ಚಿತ್ರನಟಿ ಭವ್ಯ ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಲೋಕಾರ್ಪಣೆಗೊಳಿಸಿದರು. ಅಲ್ಲದೆ ಗಂಗಾವತಿ ಭಾಗದಿಂದ ರಾಜ್ಯ ಮಟ್ಟದ ಕವನ ಸಂಕಲನ ಹೊರತರಲಾಗುತ್ತಿದ್ದು ಸಂತಸ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಇದಕ್ಕೂ ಮೊದಲು ಕಾವ್ಯಲೋಕ ಗೌರವ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕವಿಗೋಷ್ಠಿ ಆಯೋಜನೆ, ಸಂಕಲ್ಪ ಪ್ರಕಟಣೆ ಸದುದ್ದೇಶ ಕವಯಿತ್ರಿಯವರಿಗೆ ವೇದಿಕೆ ಕಲ್ಪಿಸುವುದು ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಪ್ರೋತ್ಸಾಹಿಸಿ ಬೆಳೆಸುವ ಕುರಿತು ತಿಳಿಸಿದರು. ನಂತರ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಾತನಾಡಿ, ಕೆಳಗೆ ಬಿದ್ದವರನ್ನ ಮೇಲೆತ್ತಿದ್ದವರು ಬಸವಣ್ಣನವರು. ಅವರು ಜನಿಸಿದ ನಾಡಲ್ಲಿ ಹುಟ್ಟಿದ ನಾವು ಪುಣ್ಯವಂತರು. 12ನೇ ಶತಮಾನದಲ್ಲಿ ಲಿಂಗವಂತ ಧರ್ಮವನ್ನ ಸ್ಥಾಪಿಸಿದವರು ಬಸವಣ್ಣನವರು. ಬಸವ ತತ್ವ ಹೊಂದಿದ ಲಿಂಗಾಯತ ಜನರು ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರು ಸತ್ಯ ಕಾಯಕ ಪಾಲಿಸಿ ಸಮಾನತೆ ಜಾರಿಗೆ ತಂದರು. ಪ್ರಶಸ್ತಿಯು ಪ್ರೋತ್ಸಾಹ ಅಷ್ಟೇ, ಸಾಧನೆಗೆ ಮಾರ್ಗ ಎಂದರು. ಕಾವ್ಯಲೋಕ ಸಂಘಟನೆ ಗೌರವ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಅವರಿಗೆ ನಟಿ ಭವ್ಯ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮತ್ತಿತರರು ಗಣ್ಯರು ಕಾಯಕಯೋಗಿ ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ರಾಜ್ಯದ ವಿವಿಧ ಭಾಗಗಳ ಸಾಧಕ ಸಾಧಕಿಯರಿಗೆ ಬಸವಶ್ರೀ ಶಿವಶರಣೆ ಅಕ್ಕ ಮಹಾದೇವಿ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ದೊಡ್ಡ ಬೆಳವಂಗಲದ ದೇವಿ ಉಪಾಸಕಿ ಡಾಕ್ಟರ್ ಅನು ಅಮ್ಮ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಸಂಶಯ ಫಕೀರಪ್ಪ ತೋಟಗಾರಿಕೆ ವಿವಿಯ ಡೀನ್ ಡಾಕ್ಟರ್ ಕೆ ರಾಮಚಂದ್ರ ನಾಯಕ, ಸಮಾಜ ಸೇವಕ ವಿಶ್ವನಾಥ ಜಿದ್ದಿಬಾಗಿಲ್ ರೋಣ, ಮಧುರ ಅಶೋಕ ಕುಮಾರ್, ಡಾಕ್ಟರ್ ವೀರಯ್ಯ ಸ್ವಾಮಿ, ನಿರ್ಮಾಪಕ ಡಾಕ್ಟರ್ ಮಹೇಶ್ ಗೌಡ, ಸಂಸ್ಥೆ ಮುಖ್ಯಸ್ಥ ವೀರೇಶ್ ಮುತ್ತಿನಮಠ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ನಿರಂತರವಾಗಿ ನಡೆದು ಕವಿಗೋಷ್ಠಿಗಳ ಒಂದು ಪುಸ್ತಕ, ಅದರ ನೆನಪಿಗಾಗಿ 100 ಕವಿಗೋಷ್ಠಿ ನಿರಂತರವಾಗಿ 15 ವರ್ಷ ಮಾಡಿದ ನಂತರ ಕರ್ನಾಟಕದ ಎಲ್ಲ ಹಿರಿಯ ಕವಿಗಳು ಮತ್ತು ಆತ್ಮೀಯರ ಎಲ್ಲ ಕವನಗಳನ್ನು ಸಂಗ್ರಹಿಸಿ ಈ ಪುಸ್ತಕದಲ್ಲಿ ತಂದಿದ್ದೀವಿ. ಈ ಪುಸ್ತಕ ಬರಲಿಕ್ಕೆ ಪ್ರಮುಖ ಕಾರಣ ನಮ್ಮ ಮೈಲಾರಪ್ಪ ಗೂದ್ಯಾಳ್ ಅವರು ವೇದಿಕೆ ಮೇಲೆ ಬರಬೇಕು. ಅವರು ಪ್ರಮುಖ ಕಾರಣ, ಅವರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಈ ಪುಸ್ತಕಕ್ಕೆ ನಾವು ತರಲಿಕ್ಕೆ 2-3 ವರ್ಷ ಪ್ರಯತ್ನ ಪಟ್ಟಿದ್ದೇವೆ. ಯಾಕಂದ್ರೆ ಕರ್ನಾಟಕದ ಎಲ್ಲ ಕವಿಗಳ ಕವನ ಸಂಕಲನ ಮತ್ತು ಅವರ ವಿಳಾಸ, ಫೋನ್ ನಂಬರ್ ಪ್ರತಿಯೊಂದು ಇದರಲ್ಲಿ ಹಾಕಿ ವಿತ್ ಫೋಟೋಗ್ರಫಿ, ಅವರ ಭಾವಚಿತ್ರವನ್ನು ನಾವು ಇದರಲ್ಲಿ ಹಾಕಿ ಒಳ್ಳೆ ಕವನ ಸಂಕಲನ ತರಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನ ಪಟ್ಟಿದ್ದೇವೆ. ಆ ಪ್ರಯತ್ನ ಪಟ್ಟಕ್ಕೆ ಇವತ್ತು ಖುಷಿ ಆಗ್ತಾ ಇದೆ. ಎಲ್ಲ ಮಹನೀಯರ ಜೊತೆ ಮನೆಯಿಂದ ಇವತ್ತು ಇದು ಲೋಕಾರ್ಪಣೆ ಆಗಿದ್ದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸಿದ್ದೇನೆ. ಹಾಗೂ ಈ ಲೋಕಾರ್ಪಣೆ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ವೀರೇಶ್ ಮುತ್ತಿಮಠ ಹಾಗೂ ಅವರ ಎಲ್ಲ ಬಳಗಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನಾಡ್ತೇನೆ.